ನೋಡಿ, ಪ್ಯಾಕೆಟ್ ಬಾದಾಮ್ ಮಿಲ್ಕ್ ಅನ್ನ ನೀವು ಕುಡಿತೀರಾ? ಹಾಗಾದ್ರೆ ಹುಷಾರಾಗಿರಿ. ಕೆಟ್ಟ ಬಾದಾಮಿ ಹಾಲು ಕುಡಿದು ಆಸ್ಪತ್ರೆಗೆ ಸೇರಿರುವಂಥದ್ದು, ಅಂದ್ರೆ ಕೆಟ್ಟು ಹೋಗಿರುವಂತಹ ಬಾದಾಮ್ ಹಾಲನ್ನು ಕುಡಿದು ಇಲ್ಲಿ ಆಸ್ಪತ್ರೆಗೆ ಸೇರಿರುವಂತಹ ಗ್ರಾಹಕ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಈ ಘಟನೆ ನಡೆದಿದೆ. ಏನಾದರೂ ನೀವು ಪ್ಯಾಕ್ ಆಗಿರುವಂತಹ ಬಾದಾಮ್ ಮಿಲ್ಕ್ ಅನ್ನ ಕುಡಿತೀರಲ್ಲ ನೋಡಿ, ಅದನ್ನು ಕುಡಿದ್ರೆ ಹುಷಾರಾಗಿರಿ. ಡೇಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕೆಟ್ಟು ಹೋಗಿರುವಂತಹ ಬಾದಾಮಿ ಹಾಲನ್ನು ಕುಡಿದು ಈಗ ಒಬ್ಬ ಗ್ರಾಹಕ ಆಸ್ಪತ್ರೆಗೆ ಸೇರಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದಂತಹ ಘಟನೆ ಇದು. ಕೆಟ್ಟೋಗಿರುವಂತಹ ಬಾದಾಮ್ ಮಿಲ್ಕ್ ಅನ್ನ ಸೇವಿಸಿ ಆಸ್ಪತ್ರೆ ಪಾಲಾಗಿದ್ದಾರೆ. ಬಾದಾಮಿ ಹಾಲು ಕುಡಿದು ಆಸ್ಪತ್ರೆಗೆ ದಾಖಲಾದಂತಹ ವ್ಯಕ್ತಿ ಬಸ್ ನಿಲ್ದಾಣದ ಸಮೀಪ ಬೇಕರಿಯಲ್ಲಿ ಗ್ರಾಹಕ ಇದನ್ನು ತೆಗೆದುಕೊಂಡಿದ್ದಾನೆ. ಏನು ಬಾದಾಮಿ ಹಾಲಿನ ಬಾಟಲಿಯೊಳಗಿದ್ದು ಸಣ್ಣ ಸಣ್ಣ ಹುಳುಗಳಿತ್ತು. ಸಣ್ಣ ಹುಳುಗಳು ಇದ್ದಿದ್ದು ಗಮನಿಸದೆ ಆತ ಅದನ್ನು ಕುಡಿದು ಬಿಟ್ಟಿದ್ದಾನೆ. ಬಾದಾಮಿ ಹಾಲನ್ನ, ಅವಧಿ ಮೀರಿದ ಬಾದಾಮಿ ಹಾಲನ್ನ ಮಾರಿದಂತಹ ಬೇಕರಿ ಮಾಲಕ, ಎಕ್ಸ್ಪೈರಿ ಡೇಟ್ ಆಗೋಗಿದೆ, ಅದನ್ನು ಮಾರಿದ್ದಾನೆ ಆತ. ಘಟನೆಯ ಬಳಿಕ ಬಾಟಲ್ ಹಿಂದಿರುಗಿಸಿ ಸುಮ್ಮನಾದಂತಹ ಮಾಲೀಕ ಬೇಕರಿಯ ಒಂದು ಲೈಸೆನ್ಸ್ ರದ್ದುಪಡಿಸಬೇಕೆಂದು ಜನರು ಈಗ ಆಗ್ರಹಿಸ್ತಾ ಇದ್ದಾರೆ. ಯಾಕಂದ್ರೆ ಎಕ್ಸ್ಪೈರಿ ಡೇಟ್ ಆಗಿರುವಂಥದ್ದನ್ನ ಆತ ಸೇಲ್ ಮಾಡಿದ್ದಾನೆ. ಪ್ಯಾಕೆಟ್ ಏನು ಸಿಗುತ್ತೆ, ಬಾಟಲಲ್ಲಿ ಏನು ಸಿಗುತ್ತೆ ಬಾದಾಮ್ ಮಿಲ್ಕ್, ಅದನ್ನು ಈಗ ಕಾಮನ್ ಆಗಿ ಎಲ್ಲಾದರೂ ಜರ್ನಿ ಮಾಡಬೇಕಾದ್ರೆ ತೆಗೆದುಕೊಂಡು ಕುಡಿಯುವಂಥದ್ದು ಸಹಜವಾಗಿ ಮಾಡ್ತೀವಿ ನಾವು. ಈಗ ಅಂಥದ್ದನ್ನು ತೆಗೆದುಕೊಳ್ಬೇಕಾದ್ರೆ ಫಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಎಕ್ಸ್ಪೈರಿ ಡೇಟ್ ಆಗಿದೆಯಾ, ಇದು ಕುಡಿದ್ರೆ ಸೇಫ್ ಇರುತ್ತಾ ಅನ್ನೋಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಆದರೆ ಆತ ಅದನ್ನು ನೋಡಿಲ್ಲ, ಎಕ್ಸ್ಪೈರಿ ಡೇಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನೋಡಿಲ್ಲ, ತೆಗೆದು ಕುಡಿದು ಬಿಟ್ಟಿದ್ದಾನೆ. ಆ ನಂತರವಾಗಿ ನೋಡಿದಾಗ ಅಲ್ಲಿ ಅವಧಿ ಮುಗಿದೋಗಿದೆ. ಬೇಕರಿಯಲ್ಲಿ ಬಾದಾಮಿ ಜ್ಯೂಸ್ ತೊಗೊಂಡು ಅದನ್ನು ಕುಡಿಲಿಕ್ಕೆ ತೊಗೊಂಡು ಓಪನ್ ಮಾಡಿದೆ. ಕುಡಿದೆ, ಅದು ತುಂಬ ಹಾಳಾಗ್ಬಿಟ್ಟಿದೆ. ಏನಿಲ್ಲ, ನನ್ನದೇನಂತ ಗೊತ್ತಾಗಲಿ. ಕುಡಿದ ನಂತರ ನೀವು ಕೇಳಿದ್ರು ಏನಿದೆ ಅಂತೇಳಿ ಅವನು ಆಕೆ ಮಾತಾಡಬೇಕು, ಅಲ್ಲ ಇದೆಲ್ಲ ಹಂಗಾಗಿದೆ. ನಂತರ ನನಗೆ ಸ್ವಲ್ಪ ಸುಸ್ತಾಯಿತು. ನನ್ನ ಫ್ರೆಂಡಿಗೆ ಬರೀತೀನಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ. ಗೌರ್ಮೆಂಟ್ ಬೇಕರಿಗೆ ಹೇಳಿದ್ವಿ, ನಮಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ್ರು. ಸರಿಯಪ್ಪ ಕಂಪ್ನಿ ನೋಡೋಣ, ಡಾಕ್ಟರ್ ಫುಡ್ ಪಾಯ್ಸನ್ ಆಗಿದೆ. ಫುಡ್ ಪಾಯ್ಸನ್ ಬೇಕರಿಯಲ್ಲಿ ಬಾದಾಮಿ ಜ್ಯೂಸ್ ತೊಗೊಂಡು ಅದನ್ನು ಕುಡಿಲಿಕ್ಕೆ ತೊಗೊಂಡು ಓಪನ್ ಮಾಡಿದೆ. ಮಧ್ಯಾಹ್ನ ನಾನು 1:30 ಟೈಮಲ್ಲಿ ಶೋರೂಮಿಂದ ಬಂದು ಸ್ವೀಟ್ ತೊಗೊಳ್ಲಿಕ್ಕೆ ಅಂತ ಹೇಳಿ ಕೇಕ್ ವರ್ಡ್ ಬೇಕರಿಗೆ ಬಂದಿದ್ದೆ. ಆವಾಗ ನಾನು ಜ್ಯೂಸ್ ತೊಗೊಂಡೆ. ಆ ಜ್ಯೂಸ್ ಓಪನ್ ಮಾಡಿ ಕುಡಿದವಾಗ ಶೀಲ್ಡ್ ಇತ್ತು. ಓಪನ್ ಮಾಡಿ ಕುಡಿದವಾಗ ಅದು ಹುಳ ಕಾಣಿಸ್ತಾ ಇದೆ. ಅದು ಹಾಳಾಗಿದೆ. ಅದರಿಂದ ನನ್ನ ಆರೋಗ್ಯ ಹಾಳಾಗಿದೆ, ಹೊಟ್ಟೆ ತುಂಬ ಹಾಳಾಗ್ತಾ ಇದೆ. ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಅವ್ರಿಗೆ ಬಿಲ್ ಕೇಳಿದ್ದೀನಿ, ಅವ್ರು ಬಿಲ್ ಕೊಟ್ಟಿದ್ದಾರೆ ಇವಾಗ ಬೇಕರಿಯವರು. ಮಧ್ಯಾಹ್ನ ನಾನು 1:30 ಟೈಮಲ್ಲಿ ಶೋರೂಮಿಂದ ಬಂದು ಸ್ವೀಟ್ ತೊಗೊಳ್ಲಿಕ್ಕೆ ಅಂತ ಹೇಳಿ ಕೇಕ್ ವರ್ಡ್ ಬೇಕರಿಗೆ ಬಂದಿದ್ದೆ. ಆವಾಗ ನಾನು ಜ್ಯೂಸ್ ತೊಗೊಂಡೆ. ಆ ಜ್ಯೂಸ್ ಓಪನ್ ಮಾಡಿ ಕುಡಿದವಾಗ ಶೀಲ್ಡ್ ಇತ್ತು. ಎಸ್ ನೋಡಿ, ಪ್ಯಾಕೇಜ್ಡ್ ಆಗಿರುವಂತಹ ಬಾದಾಮ್ ಮಿಲ್ಕ್ ಅನ್ನ ತೆಗೆದುಕೊಂಡು ಕುಡಿದಿದ್ದಾರೆ. ಅಂದ್ರೆ ಆ ಬಿಲ್ನಲ್ಲಿ ನೋಡಿ, ಅರ್ಧ kg ಸ್ವೀಟ್ ಅನ್ನ ತೆಗೆದುಕೊಂಡಿರುವಂಥದ್ದು ಇದೆ, ಜೊತೆಗೆ ಒಂದು ಬಾದಾಮ್ ಹಾಲನ್ನ ತೆಗೆದುಕೊಂಡಿರುವಂಥದ್ದು ಇದೆ. ಇದು ಎಕ್ಸ್ಪೈರ್ ಆಗಿರುವಂಥದ್ದು, ಅದನ್ನ ಈತ ಗಮನಿಸದೆ ತೆಗೆದುಕೊಂಡು ಕುಡಿದು ಬಿಟ್ಟಿದ್ದಾರೆ. ಹಾಗಾಗಿ ಈತ ಆಸ್ಪತ್ರೆಗೆ ದಾಖಲಾಗುವಂತಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದಂತಹ ಈ ಘಟನೆ, ಬಸ್ ನಿಲ್ದಾಣದ ಸಮೀಪ ಒಂದು ಬೇಕರಿ ಇತ್ತು, ಅಲ್ಲಿ ಅರ್ಧ kg ಸ್ವೀಟ್ ತೆಗೆದುಕೊಂಡು ನಂತರ ಬಾದಾಮಿ ಹಾಲನ್ನು ತೆಗೆದುಕೊಂಡಿದ್ದಾರೆ. ಪ್ಯಾಕ್ಡ್ ಆಗಿರುವಂತಹ ಒಂದು ಬಾದಾಮ್, ಅಂದರೆ ಆ ಬಾಟಲಲ್ಲಿ ಏನಿರುತ್ತೆ ಅದನ್ನು ತೆಗೆದುಕೊಂಡಿದ್ದಾರೆ, ತೆಗೆದು ಕುಡಿದಿದ್ದಾರೆ. ಆತ ಕುಡಿದ ನಂತರವಾಗಿ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಬಾದಾಮಿ ಹಾಲಿನ ಬಾಟಲಿ ಒಳಗೆ ಸಣ್ಣ ಸಣ್ಣ ಹುಳುಗಳ ಪತ್ತೆ ಆಗಿದೆ. ಇದನ್ನ ಆತ ಗಮನಿಸದೆ ಕುಡಿದು ಬಿಟ್ಟಿರುವಂಥದ್ದು. ಅವಧಿ ಮೀರಿದ ಬಾದಾಮಿ ಹಾಲು ಮಾರಾಟ ಮಾಡುವಂತಹ ಬೇಕರಿ ಮಾಲೀಕ, ಎಕ್ಸ್ಪೈರಿ ಡೇಟ್ ಆದಮೇಲೆ ಅದನ್ನು ಮಾರಾಟ ಮಾಡಬಾರ್ದು, ಆದರೆ ಈತ ಮಾರಾಟ ಮಾಡಿದ್ದಾರೆ. ಇದರಿಂದ ಗ್ರಾಹಕನಿಗೆ ತೊಂದರೆ ಆಗಿದೆ.